ಮಾತಾಡೋಕ್ಕಿಂತ ಮುಂಚೆ ಸಡನ್ ಆಗಿ ಒಂದು ಇನ್ಸಿಡೆಂಟ್ ನೆನಪಾಯ್ತು. ಮೈಸೂರಲ್ಲಿ ನಾನು ಓದಿದ್ದು ಬೆಳೆದಿದ್ದು ಹುಟ್ಟಿದ್ದಲ್ಲ ಮೈಸೂರಲ್ಲಿ. ನನ್ನ ಒಂದು ಸ್ಕೂಲಲ್ಲಿ ಮೋಟಿವೇಶನಲ್ ಸ್ಪೀಕ್ ಮಾಡಕ್ಕೆ ಕರೆದಿದ್ರು. ತುಂಬಾ ಜನ ಸಿಕ್ಕಾಪಟ್ಟೆ ಮಾತಾಡಿದ್ರು. ಈ ಸ್ಟೇಜ್ ಪ್ರೋಗ್ರಾಮ್ ಅಂದ್ರೆ ಕೆಲವೊಂದು ಅಲ್ಲಿಯ ಲೀಡರ್ಸ್ ಎಲ್ಲ ಇರ್ತಾರೆ. ಸೊ ಅವ್ರು ಬಂದು ಸುಮಾರು ಮಾತಾಡ್ಬೋದ್ರು. ನನಗೆ ಸುಮಾರು ಟೈಮ್ ಕಮ್ಮಿ ಇದೆ ಅಂತ ನನಗೆ ಬಹಳ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗೂ ಗೊತ್ತಾಯ್ತು. ಮುಂದೊಬ್ರು ಕೂತಿದ್ರು, ಸರ್ ನನಗೆ ಎಷ್ಟು ಸಮಯ ಇದೆ ಅಂತ ಕೇಳಿದೆ. ಸರ್ ನೀವ್ ಎಷ್ಟೊತ್ತರ ಮಾತಾಡಿ, 15 ನಿಮಿಷ ನಾವು ಹೋಗ್ಬಿಡ್ತೀವಿ ಅಂದ್ರು. ಅಷ್ಟು ದೊಡ್ಡ ಮರ್ಯಾದೆ ಆಗಕ್ಕಿಂತ ಮುಂಚೆ ಮಾತು ಮುಗಿಸ್ಬಿಡ್ತೀನಿ. ಅಷ್ಟು ತುಂಬಾ ನೀಟಾಗಿ ಹೇಳ್ಬಿಟ್ರು. ಅಂದ್ರೆ ನಮ್ದು ಭಾಷಣ ಮಾಡಕ್ ನಿಂತ್ರೆ ಸ್ವಲ್ಪ ಜಾಸ್ತಿನೇ ಆಗತ್ತೆ. ಯಾಕಂದ್ರೆ ನಾನು ಯಾವ್ದೋ ಭಾಷಣಕ್ಕೆ ಹೋದಾಗ ಒಬ್ರು ಹೇಳಿದ್ರು, ಸರ್ ಇಲ್ಲಿ ರೆಡ್ ಲೈಟ್ ಆನ್ ಆದ್ರೆ ನಿಲ್ಸ್ಬಿಡ್ಬೇಕು ಅಂತ. ನಾನಂದ್ರೆ ಲೈಟ್ ಲೈಟ್ ತಗೊಳ್ಳ, ಶಾಕಿ ಕೊಡಿ, ಹಂಗಿದ್ರೆ ಏನಾದ್ರು ಕೊಡಿ ಅಂತ. ಹಂಗೆ ಸಿಕ್ಕಾಪಟ್ಟೆ ಮಾತಾಡಲ್ಲ. ಟೀಮ್ ಅವರೆಲ್ಲರೂ ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ. ಹೋಲ್ಡ್ ಅಂಡ್ ರಿಲೀಸ್ ಸ್ಕ್ರೀನ್ ಪ್ಲೇ ತುಂಬಾ ಕಡಿಮೆ ಸಿನಿಮಾಗಳಲ್ಲಿ ಇದನ್ನ ಬಳಸ್ಕೊಳ್ಳಲಾಗಿದೆ. ಸೊ ಅದೆಲ್ಲ ಸಿನಿಮಾ ಬಗ್ಗೆ ಆದ್ರೆ, ಮೊದಲನೇದಾಗಿ ನೀವು ಬಂದಿದ್ದಕ್ಕೆ ಅತ್ಯಂತ ಹೃದಯ ಪೂರ್ವಕ ಧನ್ಯವಾದಗಳು. ಮತ್ತೆ ನಮ್ಮ ಸರ್ಗಳು ಹೇಳಿದಾಗೆ ಆ ಇನ್ಪುಟ್ ಗಳನ್ನು ತುಂಬಾ ಸೀರಿಯಸ್ ಆಗಿ ತಗೋತೀವಿ. ಮತ್ತೆ ಬಹಳ ಮುಖ್ಯವಾಗಿ ನಾನು ಜಯತೀರ್ಥ ಸರ್ ಬಗ್ಗೆ ಮಾತಾಡಲೇಬೇಕು. ನಾನು ಆಸ್ ಅ ಡೈರೆಕ್ಟರ್ ಅವರ ದೊಡ್ಡ ಫ್ಯಾನ್. ಅಂದ್ರೆ ಇದು ತುಂಬಾ ಲೈಟ್ ಆಗಿ ಯೂಸ್ ಮಾಡ್ಬಿಡ್ತಾರೆ ಈ ವರ್ಡನ್ನ. ಫ್ಯಾನು, ಅಭಿಮಾನಿ, ನಿಮ್ ಕಂಡ್ರೆ ಇಷ್ಟ ಸರ್, ಎದುರುಗಡೆ ಕೂತ್ಕೊಂಡಾಗ ಹೇಳ್ಬಿಡೋದು, ಆಮೇಲೆ ಯಾರು ಹೇಳಿದ ಸರ್ ಅನ್ನೋದು. ಅವರ ಹಾಸ್ಯ ಪ್ರಜ್ಞೆ ಮತ್ತು ಹಾಸ್ಯ ಮತ್ತು ಸೀರಿಯಸ್ನೆಸ್ ಅನ್ನ ಒಟ್ಟಿಗೆ ತಗೊಳ್ಳೋದು. ಆದಿಜ್ಯೋತಿ ಬನ್ನಿಯೋ, ಬತ್ತೈದಿನ ಸರಣಿ ಬಿಟ್ಟು, ಇವ್ ಎರಡರ ಮಧ್ಯದ ಕಾಂಬಿನೇಷನ್ ಅಲ್ಲಿ ಎಲ್ಲಪ್ಪ ಈ ವ್ಯಕ್ತಿ ನಿಂತ್ಕೋತಾರೆ ಅಂತ ನಾನು ತುಂಬಾ ಯೋಚನೆ ಮಾಡಿದ್ದೆ ಅವಾಗ. ಬೆಲ್ ಬಾಟಮ್ ಅನ್ನು ನೋಡಿದಾಗ ಡಿಫೆಕ್ಟಿವ್ ದಿವಾಕರ್ ಇರ್ಬೋದು, ಸಗಣಿ ಪಿಂಟು ಇರ್ಬೋದು, ಜೊತೆಗೆ ಆದಿಜ್ಯೋತಿ ಬನ್ನಿಯೋ ಅಂತ ಅತ್ಯುತ್ತಮವಾದ ಹಾಡನ್ನ. ಸೊ ಹಾಗಾಗಿ ಮತ್ತೆ 8 ನಿಮಿಷ 31 ಸೆಕೆಂಡ್ ಮಾತಾಡಿದ್ದೀನಿ ಸರ್ ಹತ್ರ ನಾನು. ಅಷ್ಟಲ್ಲೇ ನಂಬಿ ಬಂದ್ರು ಸರ್. ಅದನ್ನ ನಂಬಿ ಬಂದಿದ್ದಕ್ಕೆ ಮತ್ತೆ ಬೆನ್ ತಟ್ಟಿದ್ದಕ್ಕೆ ತುಂಬಾ ಅದು ಅನಂತ ಧನ್ಯವಾದ ಸರ್. ಧನ್ಯವಾದಕ್ಕಿಂತ ಮೇಲಿಂದ ಏನಾದ್ರು ಇದ್ರೆ ಯೋಚನೆ ಮಾಡ್ಕೊಂಬಂದು ಹೇಳ್ತೀನಿ. ಸೊ ಆಮೇಲೆ ಅದೇ ಇದೆ ಇನ್ನು ಸಿನಿಮಾ ಸರ್ ಕ್ವಶನ್ ಏನಾದ್ರೆ ಸಿನಿಮಾ ಡ್ಯೂರೇಷನ್ 1 ಗಂಟೆ 53 ನಿಮಿಷ, ಜಸ್ಟ್ ಬಿಲೋ 2 hours ಸೆನ್ಸರ್ ಆಗಿದೆ. UI 16+ ಸರ್ಟಿಫಿಕೇಶನ್ ಬಂದಿದೆ. 1 ಗಂಟೆ 53 ನಿಮಿಷ ಇದೆ ಸರ್ ಸಿನಿಮಾ ಡ್ಯೂರೇಷನ್. ಮತ್ತೆ ಏನಾದ್ರು ಪ್ರಶ್ನೆಗಳಿದ್ರೆ ಉತ್ತರಿಸ್ತೀನಿ, ಇಲ್ಲ ಕೊನೆಯಲ್ಲಿ ಒಂದು ಸ್ಟೇಟ್ಮೆಂಟ್. ಹೌದು ಸರ್, ಅದು OTT ಫ್ರೆಂಡ್ಲಿನೆಸ್ಗೋಸ್ಕರ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಪ್ಲಾನ್ ಮಾಡಿದ್ರು. ರಿಲೀಸ್ ಮಾಡ್ತಿರೋದು ಕನ್ನಡದಲ್ಲಿ ಮಾತ್ರ. ಒಂದು 8 ಸಿಟಿಗಳು, ಹತ್ತತ್ರ 30 ಸ್ಕ್ರೀನ್ಗಳನ್ನ ಬಿಗಿನಿಂಗ್ ಅಲ್ಲಿ ರೀಚ್ ಔಟ್ ಮಾಡ್ತಾ ಇದೀವಿ. ಆಮೇಲೆ ಬೇಸ್ಡ್ ಆನ್ ದ ರೆಸ್ಪಾನ್ಸ್, ಜನ ನೋಡಿ ಇಷ್ಟಪಟ್ಟರೆ ಮುಂದಕ್ಕೆ ಜಾಸ್ತಿ ಮಾಡ್ಕೊಂಡು ಮಲ್ಟಿಪ್ಲೆಕ್ಸ್ಗೆ ಹೋಗ್ತಾ ಇದೀವಿ. ಜೊತೆಗೆ OTT ಡಿಸ್ಕಷನ್ಸ್ ಲಾಸ್ಟ್ ಟೈಮ್ ಗಿಂತ ಸ್ವಲ್ಪ ಮುಂದೆ ಪ್ರೋಗ್ರೆಸ್ ಆಗಿದೆ. ನೋಡೋಣ, ಪಾಸಿಟಿವ್ ಅನಿಸ್ತಿದೆ. ಬಟ್ ಏನಂದ್ರೆ ನಾನು ಜನರಲ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ, ಕೆಲವೊಬ್ರು ನನಗೆ ನನ್ನ IT ಸರ್ಕಲ್ ಅಲ್ಲಿ OTT ಬರುತ್ತಲ್ವಾ ಅಂತ ಫಸ್ಟ್ ಕೇಳ್ಬಿಡ್ತಾರೆ. ನನಗೆ ಸಡನ್ ಆಗಿ ಅವಾಗ ನೆನಪಾಯ್ತು, ನಮ್ಮಪ್ಪ ಹೌದು ಸರ್, ಈ ನಮ್ಮಪ್ಪ ನಮ್ ಪ್ಯಾಂಟ್ ತರೋರು, ಉದ್ದ ತಂದ್ಬಿಡೋರು. ಅದು ಉದ್ದ ಎಷ್ಟು ಉದ್ದ ಇರೋದು ಅಂದ್ರೆ, ಯಾಕೆ ಇಷ್ಟು ಉದ್ದ ತಂದ್ರಿದ್ರೆ ಮುಂದಿನ ವರ್ಷಕ್ಕೂ ಆಗುತ್ತೆ ಅಂತ. ಕಾಲಿಗೆ ಲೆಂತ್ ಸರಿಯಾಗಿ ಅಷ್ಟೊತ್ತಿಗೆ ಹಿಂಗಡೆ ಚಡ್ಡಿ ಹರಿದೋಗಿರೋದು. ಸೊ ಬಟ್ಟೆ ಹಾಕೋಬೇಕಾದ್ರೆ ಉದ್ದ, ಸೈಜ್ ಸರಿಯಾದಾಗ ಹರಿದೋಗಿರೋದು. ಹಂಗೆ ಆತರ ಮಾಡಬೇಡಿ ದಯವಿಟ್ಟು. ಸಿನಿಮಾದ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಇದನ್ನ ಬಹಳ ಫೈನ್ ಟ್ಯೂನ್ ಮಾಡಿದೀವಿ. ಸೆಮಿ ಪ್ರೈಮ್ ಲೆನ್ಸಸ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡಿರೋ ಒಂದು ಮಿಕ್ಸಿಂಗ್ ಟೆಕ್ನಿಕ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡಿರೋ ವೈಡ್ ಆಂಗಲ್ಸ್ ಪ್ರಿಫರೆನ್ಸ್ ಇರ್ಬೋದು, ಕೆಲವೊಂದನ್ನ ಅಪರ್ ಆಂಗಲ್ ಶಾರ್ಟ್ಸ್ ಗಳನ್ನ ತೆಗೆದಿರೋದಿರ್ಬೋದು. ಸೊ ಕೆಲವೊಂದನ್ನ ಸಿನಿಮಾಗೋಸ್ಕರನೇ ಫೈನ್ ಟ್ಯೂನ್ ಮಾಡಿದೀವಿ. ಹಾಗಾಗಿ ಇದರ ಅನುಭವವನ್ನ ಅವಾಗಲೇ ಪಡ್ಕೊಂಡು ಆಕ್ಚುಲಿ ಹೌದು. ಹಾ ಸರ್, ಹೌದು, ಇವತ್ತು ಬೆಳಿಗ್ಗೆ ಅದನ್ನೇ ಮಾತಾಡಿದ್ವಿ. ಹೌದೌದೌದು, ಶೋರ್ ಸರ್, ವೆರಿ ವ್ಯಾಲಿಡ್ ಇನ್ಪುಟ್. ಸೊ ಅದನ್ನ ಡೆಫಿನೆಟ್ಲಿ ಮಾಡ್ತೀವಿ. ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ನಾನು ಜಯತೀರ್ಥ ಸರ್ ರೆಫರೆನ್ಸ್ ಕೊಟ್ಟಿದ್ದು. ಯಾಕಂದ್ರೆ
ಅಂದ್ರೆ ಈಗ 3 ತರ ಸ್ಕ್ರೀನ್ ಪ್ಲೇ ಬರುತ್ತೆ ಸರ್, ಲೀಡಿಂಗ್ ಅಪ್ ಟು ಒಂದು ಹಾರರ್. ಈಗ ಫಾರ್ ಎಕ್ಸಾಂಪಲ್ ನೀವು ಹಾರರ್ ಇಂಗ್ಲಿಷ್ ಸಿನಿಮಾ ನೋಡಿದ್ರೆ ಅಲ್ಲಿ ಪ್ರತಿ ಕ್ಷಣದಲ್ಲಿ ಹಾರರ್ ಕ್ರಿಯೇಟ್ ಆಗ್ತಿರುತ್ತೆ. ಇನ್ನೊಂದು ಒಂದು ದೊಡ್ಡ ಇನ್ಸಿಡೆಂಟ್ ನಡೆದಿರುತ್ತೆ, ಅದಕ್ಕೆ ಅಟ್ ದಿ ಎಂಡ್ ಆಫ್ ದ ಸಿನಿಮಾ ಒಂದು ಕನ್ಕ್ಲೂಷನ್ ಸಿಗುತ್ತೆ. ಇದು ನಮ್ದು ಏನಂದ್ರೆ ಹೋಲ್ಡನ್ ರಿಲೀಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ತುಂಬಾ ತಿಳಿಯಾಗಿ ಹೋಗ್ತಿರುತ್ತೆ ಸಿನಿಮಾ. ಒಬ್ಬ ನಾರ್ಮಲ್ ಲೈಫ್ ಆಗಿ ಹಾಸ್ಯ ಅದು ಏನೋ ಒಂದು ಇನ್ಸಿಡೆಂಟ್ ನಡೀತಿರುತ್ತೆ, ಆದ್ರೆ 12 ನಿಮಿಷಕ್ಕೆ ಒಂದ್ಸಲಿ ನಾವೇನೋ ಒಂದು ಟ್ವಿಸ್ಟ್ ಅನ್ನ ಕೊಡ್ತೀವಿ. ಆ ಟ್ವಿಸ್ಟ್ ಸತ್ಯನೋ ಕಲ್ಪನೆನೋ ಅನ್ನೋ ಮಧ್ಯದಲ್ಲಿ ಒಂದು ಟಾಗ್ಲಿಂಗ್ ನಡೆಯುತ್ತೆ. ಇದು ಫಸ್ಟ್ ಹಾಫ್ ನಡೆಯುತ್ತೆ. ಹೌದು, ಫಸ್ಟ್ ಹಾಫ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನೀವು ಸ್ವಲ್ಪ ಕ್ಯಾಶುವಲ್ ಆಗಿ ನೋಡುವಂತ ಸಿನಿಮಾ ಅಲ್ಲ, ಸ್ವಲ್ಪ ಅಲರ್ಟ್ ಆಗಿ ನೋಡುವಂತ ಸಿನಿಮಾ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಪ್ರತಿಯೊಂದಕ್ಕೂ ನಾವು ಉತ್ತರಗಳನ್ನು ಕೊಟ್ಕೊಂಡು ಬೈ ದಿ ಎಂಡ್ ಮೇಡಮ್ ಬಂದು ತುಂಬಾ ಕ್ಲೀನ್ ಆಗಿ ಅದನ್ನ ಡಿಸ್ಕ್ರೈಬ್ ಮಾಡಿ ಅದನ್ನ ಸರ್ ಅಲ್ಲ ಅವ್ರಿಗೆ ಪೇಷಂಟ್ ಜಾಸ್ತಿ, ಅವ್ರಿಗೆ ಒಂದ್ ಸಣ್ಣ ಖುಷಿ ಆಗ್ತಿರ್ಬೋದು. ಈ ಐಡಿಯಾ ಯೋಚನೆ ಮಾಡಿರಲ್ಲ, ಒಂದು ಸಣ್ಣ ಸೈಡ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲ ಸರ್, ತುಂಬಾ ಅಲ್ಲ ಟಿಕೆಟ್ ತಗೊಂಡ್ಮೇಲೆ ಅಪಾಯಿಂಟ್ಮೆಂಟ್ ಇಲ್ಲ ಸರ್, ತುಂಬಾ ತಿಳಿಯಾಗಿ ಹೋಗುತ್ತೆ. ಬಟ್ ಸ್ವಲ್ಪ ಈ ತರ ಸ್ಕ್ರೀನ್ ಪ್ಲೇಗಳಲ್ಲಿ ಒಂಚೂರು ಎಂಗೇಜಿಂಗ್ ಆಗಿರ್ಬೇಕಾಗುತ್ತೆ ಸಿನಿಮಾ ನೋಡುವಾಗ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವಾಗ ಎದ್ದೋಗಿದ್ ಮುಂಚೆ ಮುಗಿಸ್ಬಿಟ್ಟಿದ್ದೆ. ಗೊತ್ತು ಸರ್, ಥ್ಯಾಂಕ್ ಯು. ಮತ್ತೆ ಇನ್ನೊಂದ್ಸರಿ ಧನ್ಯವಾದಗಳು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭ ಸಂಜೆ. ಟ್ರೇಲರ್ ನೋಡಿ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಇದು ಅಂದ್ರೆ ಅವಾಗ ಮುಂಚೆ ಹೇಳ್ದಂಗೆ ಇದು ನಂದು ಮೊದಲನೇ ಮೂವಿ ಅಂಡ್ ಪೃಥ್ವಿ ಸರ್ದು ಕತೆ ಅವ್ರು ಯಾವಾಗ್ಲೂ ಹೇಳೋದು, ಕತೆ ಹೀರೋ, ಇದ್ರಲ್ಲಿ ಪ್ರತಿಯೊಂದು ಪಾತ್ರನು ಹೀರೋ ಅಂತ. ಅವ್ರದ್ದು ವಿಷನ್ ಹೇಗಿತ್ತು ಅಂತಂದ್ರೆ ಯಾವಾಗ್ಲೂ ಹೇಳೋರು, ಇವಾಗ ಒಂದ್ ಕತೆ, ಇವಾಗ ನಾವು ಸಮುದ್ರ ಸಾಗರ ಅಂತ ಏನ್ ಹೇಳ್ತೀವಿ, ಒಂದ್ ಕತೆ ಸಾಗರದ ತರ ಅಲ್ಲಿ ಬಂದು ಸೇರೋ ನದಿಗಳೆಲ್ಲ ಪಾತ್ರಗಳು, ಅದ್ ಎಲ್ಲಿ ಹುಟ್ಟುತ್ತೋ ಅಲ್ಲಿ ಭಾವನೆಗಳು ಅಂತ ನೀನ್ ಕಲ್ಪನೆ ಮಾಡ್ಕೋ ಹೋಗೋಕ್ಕಿಂತ ಮುಂಚೆ ಅಥವಾ ಏನೇ ಮಾಡೋಕ್ಕಿಂತ ಮುಂಚೆ ಅಂತ. ಅವರು ಇವಾಗ ನನ್ಗೆ ಆಕ್ಟ್ ಮಾಡಕ್ಕೆ ಎಷ್ಟೊಂದು ಸ್ವಾತಂತ್ರ್ಯ ಕೊಟ್ರು. ಕೆಲವೊಂದು ಸೂಕ್ಷ್ಮತೆಗಳಿರುತ್ತೆ, ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಪ್ರಾಬಬ್ಲಿ ಅವ್ರು ಹೇಳ್ಕೊಟ್ಟಂತ ಸೂಕ್ಷ್ಮತೆಯಿಂದ ನೀವು ಸ್ಕ್ರೀನ್ ಮೇಲೆ ಸಮುದ್ರತನ್ನೇ ಕಾಣ್ತೀರ ಹೊರತು ನಾಗಶ್ರೀ ಹೆಬ್ಬಾರ್ ಅಲ್ಲ ಅಂತ ಅನ್ಕೊಂತೀನಿ. ಪ್ರತಿಯೊಬ್ರು ಅಷ್ಟೇ, ಡಾಕ್ಟರ್ ಪ್ರಕೃತಿ ಅವ್ರು ಇರ್ಬೋದು, ಹರಿಣಿ ಮ್ಯಾಮ್ ಇರ್ಬೋದು, ಹಾಗೆ ಗಣಪತಿ ಸರ್ ಇರ್ಬೋದು, ಸ್ವರೂಪ್ ಅವ್ರು ಇರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರೆಲ್ಲರ ಜೊತೆನೂ ತೆರೆ ಹಂಚ್ಕೊಂಡಾಗ ನನ್ಗೆ ಸಪೋರ್ಟಿವ್ ಆಗಿದ್ದಾರೆ. ಮೇನ್ ಆಗಿ ಪೃಥ್ವಿ ಸರ್ ಅಂತೂ ಅವ್ರಿಗೆ ಕ್ಲಾರಿಟಿ ಇದೆ ಅಂತ ನನಗ್ ಅನ್ನಿಸ್ತು. ಅವ್ರ ಕತೆ ನರೇಟ್ ಮಾಡಿದಾಗ ಒಂದು ವಿಷನ್, ಒಂದು ಕ್ಲಾರಿಟಿ ಇದೆ, ಹೀಗೆ ಬರ್ಬೇಕು ಪ್ರತಿಯೊಂದು ಪಾತ್ರಗಳು ಅನ್ನೋದೊಂದು ಕ್ಲಾರಿಟಿ ಇಟ್ಕೊಂಡೆ ಅವರು ಈ ಮೂವಿಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ಜನವರಿ 30ಕ್ಕೆ ತೆರೆ ಕಾಣ್ತಿದೆ. ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಚಿತ್ರವನ್ನ ನೋಡಿ, ನಿಮ್ಗಳಿಗೆ ಇಷ್ಟ ಆದ್ರೆ ನಿಮ್ ಪಕ್ಕದಲ್ಲಿ ಇದ್ದವರಿಗೂ ಹೇಳಿ, ಅವ್ರ ಅಭಿಪ್ರಾಯನು ಹಂಚ್ಕೊಳಕ್ ಹೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಕ್ಕದಲ್ಲಿದ್ದು ಹೆಂಗು ಥಿಯೇಟರ್ ಒಳಗಡೆ ಬಂದಿರ್ತಾರೆ, ಪಕ್ಕದ ಮನೆಯವ್ರಿಗೆ ಫಸ್ಟ್ ಬಂದಾಗ ತುಂಬಾ ಹೆದರಿಕೆ, ಅಂದ್ರೆ ಐ ವಾಸ್ ಲೈಕ್ ಮೈಕ್ ನ ಪಾಸ್ ಮಾಡ್ತಾ ಇದ್ದೆ. ಸೊ ಜೋಗಿ ಸರ್, ಇವರು ವಾಸು ಸರ್ನೆಲ್ಲ ನೋಡಿ ಅಪ್ಪ ಏನ್ ಕ್ವಶನ್ ಕೇಳ್ತಾರೋ ಹೇಗೋ ಅನ್ನಿಸ್ತಾ ಇತ್ತು. ಬಟ್ ಅವ್ರು ನಮಗೆ ಕೊಟ್ಟಿದ್ ಪ್ರಮೋಷನ್, ಅವ್ರ ಆಶೀರ್ವಾದದಿಂದ ಇವತ್ತಿಷ್ಟು ಅಂದ್ರೆ ರೀಚ್ ಆಗ್ತಿದೆ ಅಂದ್ರೆ, ಮೋಸ್ಟ್ ಆಫ್ ಇನ್ಸ್ಟಾಗ್ರಾಮ್ ಆಗ್ಲಿ ಯೂಟ್ಯೂಬ್ ಆಗ್ಲಿ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಈಗ ನಮ್ ಸಾಂಗ್ ಕೂಡ ಆಲ್ಮೋಸ್ಟ್ 1 million ರೀಚ್ ಆಗಿದೆ ಬಿಕಾಸ್ ಆಫ್ ಆಲ್ ಯುವರ್ ಸಪೋರ್ಟ್. ನಾವು ವಾಟ್ಸಪ್ ಅಲ್ಲಿ ಕಳ್ಸ್ಕೋಬಹುದು, ನಾವು ಫ್ರೆಂಡ್ಸ್ ಶೇರ್ ಮಾಡ್ಬೋದು, ಎಷ್ಟು ಹೋಗುತ್ತೆ 500 400 ವಾಟ್ಸಪ್ ಸ್ಟೇಟಸ್ ಹಾಕೋಬಹುದು. ಬಟ್ ನಿಮ್ಗಳ ಪ್ರಯತ್ನದಿಂದ, ನಿಮ್ಗಳ ಸಪೋರ್ಟ್ ಇಂದ ನಾವ್ ಇವತ್ತು ಮತ್ತೆ ಕೂತಿದೀವಿ ಅಂದ್ರೆ ಐ ಆಮ್ ರಿಯಲಿ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ನಮ್ ಕೂಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಹೇಳ್ತಾರಲ್ಲ, ಎತ್ತವರಿಗೆ ಹೆಗ್ನ ಮುದ್ದು ಅಂತ, ಇದು ಹೆಗ್ನ ಅಲ್ಲ, ತುಂಬಾ ಚೆನ್ನಾಗಿದೆ, ಮುದ್ದಾಗಿದೆ. ಈಗ ನೀವು ಟ್ರೈಲರ್ ನೋಡಿದ್ರಿ, ಟೀಸರ್ ನೋಡಿದಿರಿ, ಒಂದೊಂದ್ರಲ್ಲೂ ತುಂಬಾ ಒಬ್ಬೊಬ್ರು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿ ಕತೆ ಆಗ್ಲಿ, ಒಂದು ಅತಿ ಮೇಕಪ್ ಮಾಡಿ ಹೀರೋ ಹೀರೋಯಿನ್ ಫುಲ್ ಗ್ಲಾಮರ್ ಆಗಿ ಕಾಣ್ಬೇಕು ಅಂತ ಮಾಡಿಲ್ಲ, ಜನಗಳಿಗೆ ಮುಟ್ಟೋ ತರ ಮಾಡಿದ್ದೀವಿ. ಇಲ್ಲಿ ನಂಗೆ ತುಂಬಾ ಹೇಳಂತದೇನಿಲ್ಲ, ಬಟ್ ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡ್ಬೇಕು. ಯಾಕೆಂದ್ರೆ ಹೇಳಕ್ ಹೋದ್ರೆ ಮೂವಿ ಎಲ್ಲಿ ಬಿಟ್ಕೊಟ್ಬಿಡ್ತೀನೋ ಅನ್ನೋಷ್ಟು ಭಯ. ನನಗೆ ಅಷ್ಟೇ, ನಾನು ಫುಲ್ ನೋಡಕ್ ಹೋಗ್ಲಿಲ್ಲ, 75% ನೋಡಿದೀನಿ. ಇವನ್ ಐ ವಾಂಟ್ ಟು ವಾಚ್ ವಿತ್ ಯು ಗೈಸ್. ನಾನಲ್ಲಿ ಮೂವಿನ ಥಿಯೇಟರ್ ನೋಡ್ಬೇಕು ಅಂತಾನೆ ನಾನು ಅವ್ರಿಗೆ ಹೇಳ್ಕೊಂಡಿದ್ದೀನಿ, ನಾನು ನೋಡಲ್ಲ ಅಂತಾನೆ ಅವ್ರಿಗೆ ಹೇಳಿದ್ದೀನಿ ಆಲ್ರೆಡಿ.
25% ಹಾಗೆ ಇದೆ. ಕ್ಲೈಮ್ಯಾಕ್ಸ್ ಕೂಡ ನಾನು ಥಿಯೇಟರ್ ಅಲ್ಲಿ ನೋಡ್ಬೇಕು ಅನ್ನೋ ಕಾನ್ಫಿಡೆನ್ಸ್ ಅಲ್ಲೇ ಇದ್ದೀನಿ. ಬಟ್ ಜನ ತುಂಬಾ ಇಷ್ಟಪಡ್ತಾರೆ, ನಮ್ಮನ್ನ ಈಗ ಮೆಚ್ಕೊಂತಾರೆ ಈ ಮೂವಿನ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿದೆ ಅದರಲ್ಲಿ. ಅಂಡ್ ಥ್ಯಾಂಕ್ ಯು ಸರ್, ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಸರ್ ನೀವು ಕೇಳಂಗೆ ಇಲ್ಲ, ನೀವೇ ನೋಡ್ತಿದ್ದೀರ, ನಿಮ್ಮ ಹತ್ರ ಮಾತಾಡ್ದೆ ನಾನು ಆಗ್ಲೇನೆ. ಈ ರಿಲೀಸ್ ಬಗ್ಗೆ ಫಸ್ಟ್ ಕೂಸಿರೋದ್ರಿಂದ ನಮಗೆ ಜನಗಳ ಸಪೋರ್ಟೇ ಬೇಕಿರುತ್ತೆ ಸರ್. ಅಂಡ್ ನಿಮ್ಗಳ ಮಾಧ್ಯಮದವ್ರದ್ದು ನಾನು ಆಗ್ಲೇ ಹೇಳ್ದಾಗೆ ನಿಮ್ಮಿಂದನೇ ತುಂಬಾ ಪ್ರಮೋಷನ್ಸ್ ಆಗ್ತಿದೆ ನಮಗೆ. ನಾವು ಒಬ್ರು ಅಂದ್ರೆ ನಾವು ಇಲ್ಲಿರೋ ಯಾರು ಸಿನಿಮಾ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರಲ್ಲ, ರಂಗಭೂಮಿಯಿಂದ ಬಂದಿದೀವಿ. ನಾನು ಹೇಳ್ದಾಗೆ 200, 300 ಹಿಂಗೆ ಅಂತ ಮಾಡ್ಬೋದು. ಬಟ್ ಪೃಥ್ವಿ ಅವ್ರು ಹೇಳಿದ್ರ ತರ ಬುಕ್ ಮೈ ಶೋ ಹೀಗೆಲ್ಲ ನೋಡ್ತಾ ಇದೀವಿ. 5,000, 6,000 ಇಂಟ್ರೆಸ್ಟೆಡ್ ಎಲ್ಲ ಬರ್ತಾ ಇದೆ. ಆಮೇಲೆ ಸಾಂಗ್ಸ್ ಎಲ್ಲ 1 million ವರ್ಗೂ ರೀಚ್ ಆಗ್ತಾ ಇದೆ. ಆಮೇಲೆ ಅಜ್ಜಿ ಆಡಿರೋ ಮಸ್ತಿಯಮ್ಮ ಸಾಂಗ್ ಎಲ್ಲ ಆಲ್ಮೋಸ್ಟ್ 249K ವರ್ಗೂ ರೀಚ್ ಆಗ್ತಾ ಇದೆ. ಸೊ ವೆರಿ ಗುಡ್ ಸರ್, ಅದರಲ್ಲಿ ತುಂಬಾ ಖುಷಿ ಇದೆ ಆ ವಿಚಾರದಲ್ಲಿ. ಅದೇ ಸರ್, ಈಗ ಪೃಥ್ವಿ ಅವರು ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಪರಿಚಿತರಲ್ಲದಿದ್ದರೂ ಕೂಡ ಎಷ್ಟು ಜನನ ಭೇಟಿ ಆಗ್ತಾರೆ. ಒಬ್ಬ ಕ್ಯಾಬ್ ಡ್ರೈವರ್ ಏನೋ ಒಂದು ಅಂಗಡಿಗೆ ಹೋಗಿ ಏನೋ ಕೊಂಡುಕೊಳ್ತಾರೆ, ಇನ್ಯಾರನೋ ಒಬ್ರಿಗೆ ಏನೋ ಒಂದು ಫೋನ್ ಮಾಡಿ ಏನೋ ಮಾತಾಡ್ತಾರೆ. ಪ್ರತಿಯೊಬ್ಬರಿಗೂ ಒಂದು ಮಾತು ಅಂದ್ರೆ ನಾವು ಆ ಪೊಸಿಷನ್ ಅಲ್ಲಿ ಇದ್ದೀವಿ ಅಂತದೊಂದು ಸಲಹೆಯನ್ನ ನೋಡಿ. ಚಿತ್ರರಂಗ ಸಿನಿಮಾ ಅನ್ನೋದು ಬರೀ ದುಡ್ಡು ಹಾಕ್ದವ್ರದಲ್ಲ, ನಿರ್ದೇಶನ ಮಾಡಿದವ್ರದಲ್ಲ, ನಟನೆ ಮಾಡಿದವ್ರದಲ್ಲ, ಅದನ್ನ ಪ್ರಮೋಟ್ ಮಾಡ್ತಿರೋದು ನಿಮ್ಮದೂ ಕೂಡ ಅನ್ನುವ ಜವಾಬ್ದಾರಿಯನ್ನ ಸರ್ ಪ್ರದರ್ಶಿಸ್ತಾ ಇದ್ದಾರೆ. ತುಂಬಾ ಥ್ಯಾಂಕ್ಸ್ ಸರ್. ಇಂಥ ಮನಸ್ಥಿತಿ ಪ್ರತಿಯೊಬ್ಬ ಪತ್ರಕರ್ತರಿಗೆ, ಮೀಡಿಯಾದವರಿಗೆ ಹಾಗೂ ಯೂಟ್ಯೂಬರ್ಸ್ ಗಳಿಗೂ ಬಂದ್ಬಿಟ್ರೆ ಸಿನಿಮಾ ಎಲ್ಲ ಒಂದ್ ಕಡೆ ತುಂಬಾ ಬೆಂಬಲಿತವಾಗಿ ನಡೆಯುತ್ತೆ. ಮತ್ತು ಅದು ಬಿಡಿ, ಒಂದು ಸಂತೋಷ ಏನಂತಂದ್ರೆ ನಾವು ಹೊಸಬ್ರು ಇವ್ರು ಪೃಥ್ವಿ ಅವ್ರನ್ನ ಭೇಟಿಯಾಗಿದ್ದು ಇವತ್ತೇ. ನಾನು ನನಗೆ ಮೊನ್ನೆ ಒಂದ್ಸಲ ಕಾಲಲ್ಲಿ ಮಾತಾಡಿದ್ವಿ, ಇವತ್ತು ನಾನು ಬಂದು ಇವ್ರನ್ನ ಭೇಟಿ ಆಗ್ತಾ ಇದ್ದೀನಿ. ಕಾರಣ ಇಷ್ಟೇ, ಅಪ್ರೋಚ್ ಅವ್ರಾದ ರೀತಿಗೆ ಏನೋ ಬಹಳ ನಿಷ್ಕಲ್ಮಶವಾಗಿ ಏನೋ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ, ತುಂಬಾ ಪ್ರಾಮಾಣಿಕ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಬರೋಣ ಅಂತ ನನಗೆ ಅನ್ನಿಸ್ತು, ನಾನು ಬಂದೆ. ಅಷ್ಟು ಬಿಟ್ರೆ ಬೇರೆ ಯಾವುದೇ ರೀತಿಯ ಇಲ್ಲಿ ಯಾರು ನನಗೆ ಪರಿಚಯ ಇಲ್ಲ. ಇದೊಂದೇ ಕಾರಣ ಸರ್. ನೋಡಿ, ಆತರ ಆಗ್ಬೇಕಾಗತ್ತೆ. ಇವತ್ತು ಅಂಥದ್ದೊಂದು ಅನಿವಾರ್ಯ ಪರಿಸ್ಥಿತಿನಲ್ಲಿ ನಾನು ನೀವು ಎಲ್ಲರೂ ಇದ್ದೀವಿ, ನೀವು ಪ್ರತಿಯೊಬ್ಬರು ಇದ್ದೀವಿ. ನಮ್ಮ ಬದುಕಿದು ಸರ್, ನಮ್ಮ ಅನ್ನ ಹುಟ್ಟುತ್ತಾ ಇರೋದು ಈ ಕಡೆ. ಹಾಗಾಗಿ ಪ್ರತಿಯೊಬ್ಬರು ಜವಾಬ್ದಾರಿ ತಗೋಬೇಕು. ಈ ತರದೊಂದು ಹೊಸ ಚಿತ್ರ ತಂಡಗಳಿಂದ ಇದು ಸಾಧ್ಯ ಆಗುತ್ತೆ. ಈ ತರದೊಂದು ತಗೊಳ್ಳುವಂತ ದೊಡ್ಡ ಸ್ಟಾರ್ ಕೂತಿರೋ ಜಾಗದಲ್ಲಿ ಅಣ್ಣ ನಮ್ಗೆ ಗೊತ್ತು, ಸುಮ್ನಿರು ಅಂದ್ಬಿಡ್ತಾರೆ. ಗೊತ್ತು ನಮ್ಗೆ, ಅದನ್ನು ನಾವು ನೋಡಿದೀವಿ. ಆದ್ರೆ ಇಂಥದ್ದೊಂದು ಅದ್ಭುತ, ತುಂಬಾ ಥ್ಯಾಂಕ್ ಯು ಸರ್. ನಿಜ ಹೇಳ್ಬೇಕಂದ್ರೆ ಈ ಪ್ರೆಸ್ ಮೀಟ್ ನಿಮ್ದು ಈ ಪ್ರೆಸ್ ಮೀಟ್. ಹರಣಿಯವರು ಬರ್ತಿದ್ದಂಗ ಒಂದೇ ಮಾತು ಹೇಳಿದ್ರು, ಇಂಥ ಸಿನಿಮಾ ಗೆಲ್ಬೇಕು, ತುಂಬಾ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದಾರೆ, ಒಳ್ಳೆ ಟೀಮ್ ಅಂತ ಹೇಳಿದ್ರು. ಫಸ್ಟ್ ಬಂದ ತಕ್ಷಣ ಅವ್ರು ಏನ್ ಹೇಳಿಲ್ಲ, ನಮ್ ತಲೆ ಅದೇ ಇತ್ತು, ಇದಿರ್ಬೋದು ಅಂತ. ಅದ್ ನೋಡ ನಮ್ಗೆ ಅನ್ನಿಸ್ತು. ಮೂಡ್ ಪಾರ್ಕ್ ಪ್ರತಿಯೊಬ್ರು ಸಿನಿಮಾ ಮಾಡಿದಾಗ ಏನ್ ಮಾಡ್ತಾರೆ, ಬಿಫೋರ್ ದ ರಿಲೀಸ್ 75,000 ಟಿಕೆಟ್ಸ್ ವರ್ ಸೋಲ್ಡ್. ನೋಡಿ, ಬಹಳ ಒಳ್ಳೆ. ಹೋಗ್ಬೇಕು ಇವತ್ತಿನ ದಿವಸ, ಇಲ್ಲ ಅಂದ್ರೆ ಅಪರ್ಣಾನಲ್ಲಿ ಟಿಕೆಟ್ ತಗೊಳ್ತೀನಿ ಅಂತ ಹೇಳ, ಸಿಟಿ ಮಾರ್ಕೆಟ್ ಅಲ್ಲಿ ಟಿಕೆಟ್ ಸಿಗಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಮತ್ತು ಪ್ರೇಕ್ಷಕರನ್ನ ಹುಡುಕಿ ಅವ್ರನ್ನ ರೀಚ್ ಆಗೋದು, ಆ ಅಭಿರುಚಿ ಉಳ್ಳಂತವ್ರು ಅಂತವ್ರನ್ನ ಕರೆಕ್ಟ್ ಆಗಿ ಟಾರ್ಗೆಟ್ ಮಾಡುವಂತ ಪ್ರಯತ್ನಗಳು ಆಗ್ಬೇಕಾಗತ್ತೆ. ಅಂತದೊಂದು ಒಳ್ಳೆ ಸಲಹೆ ಕೊಡ್ತಾ ಇದಾರೆ. ಸೊ ಹೀಗೆ ಅದನ್ನ ದಯವಿಟ್ಟು ತಗೊಳ್ಳಿ. ತುಂಬಾ ಸರ್, ಇದು ನಾವು ಎಲ್ಲೋ ಹೋಗಿ ಕಲಿಯಕ್ಕೂ ಆಗಲ್ಲ, ನಾವ್ ಯಾರ ಹತ್ರನೋ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಕೇಳಿಸ್ಕೊಳಕ್ಕೂ ಆಗಲ್ಲ. ಇಷ್ಟು ಪ್ರೀತಿಯಿಂದ ಒಂದು ಸಲಹೆ ಸಿಗ್ತಾ ಇದೆ, ಅದನ್ನ ಆದಷ್ಟು ಟ್ರೈ ಮಾಡೋಣ. ನನಗೂ ಪಾಠ ಸಾಗಿದ್ದು, ಖಂಡಿತ ನನಗೂ ಪಾಠ. ಆಮೇಲೆ ಇವತ್ತಿನ ಅನಿವಾರ್ಯ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಈ ಚಿತ್ರವನ್ನ ಸಿನಿಮಾಗಳು ಚೆನ್ನಾಗಿರುತ್ತೆ, ರೀಚ್ ಆಗ್ತಾ ಇಲ್ಲ. ಅದೇ ನೋಡಿ, ಅದನ್ನೇ ಹೇಳಕ್ ಬಂದೆ ಸರ್. ಒಬ್ಬ ನಿರ್ದೇಶಕ ಥಾಟ್ ಬರುತ್ತಲ್ಲ, ಬರೆಯೋದ್ರಿಂದ ಹಿಡಿದು ಅದನ್ನ ಕಂಪ್ಲೀಟ್ ಮಾಡಿ ನಿರ್ಮಾಪಕರು ಬಂದು ಹಣ ಹಾಕಿ, ಈಗ ಪ್ರೆಸ್ನವ್ರು ಬಂದು ನೀವು ಅದನ್ನ ತೋರಿಸಿ, ನಟನೆ ಎಲ್ಲರ ಜವಾಬ್ದಾರಿನೂ ಇಲ್ಲಿದೆ ಅನ್ನೋದು, ಪ್ರತಿಯೊಬ್ಬರ ಜವಾಬ್ದಾರಿ ಇದೆ. ಈಗ ಮೊನ್ನೆ ಯಾವ್ದು ಸಿನಿಮಾ ರಿಲೀಸ್ ಆಯ್ತು, ನಿರ್ಮಾಪಕ ಒಬ್ಬರೇ ಅಳ್ತಾ ಇದಾರೆ ಸರ್. ನಿರ್ಮಾಪಕರು ಒಬ್ಬರೇ ಕೊನೆಗೆ ಅಳ್ತಾ ಇದ್ದಾರೆ. ನನಗೆ ಬಹಳ ಸಂಕಟ ಆಗೋಯ್ತು ಅವ್ರದ್ದು ಇಂಟರ್ವ್ಯೂ ನೋಡಿ. ನಾನೇನ್ ತಪ್ಪು ಮಾಡಿದ್ದೆ ಸರ್, ನನಗೆ ಯಾಕೆ ಇದಾಗಿದೆ? ಇಷ್ಟು ಸಂಕಟವನ್ನ, ಇಷ್ಟು ಜವಾಬ್ದಾರಿಯನ್ನ ಆ ಹೀರೋಗಳು ತಗೋತಾ ಇದಾರ, ಆ ನಿರ್ದೇಶಕರು ತಗೊಂಡ್ರ, ಅಥವಾ ಮ್ಯೂಸಿಕ್ ಡೈರೆಕ್ಟರ್ ತಗೊಂಡ್ರ, ಇನ್ನೊಬ್ರು ಯಾರೋ ಒಂದು ಒಳ್ಳೆ ಪೇಮೆಂಟ್ ತಗೊಂಡು ಹೋಗ್ಬಿಟ್ಟಿರ್ತಾರೆ, ಅವ್ರು ತಗೊಂಡ್ರ. ಈ ನೋವಿನಲ್ಲಿ ಪ್ರತಿಯೊಬ್ರು ಭಾಗಿ ಆಗ್ಬಿಟ್ರೆ ನನ್ಗೆ ಅನ್ಸುತ್ತೆ ಪ್ರೇಕ್ಷಕ ಬಿಡಿ ಸರ್,
ಆತನ ಮೂಡ್ ನಾವು ಜಡ್ಜ್ ಮಾಡಕ್ ಆಗಲ್ಲ. ಆತ ಯಾವ ಸ್ಟ್ರೆಸ್ ಅಲ್ಲಿ ಇರ್ತಾನೋ, ಯಾವ ರಾಜಕೀಯ ಪರಿಸ್ಥಿತಿ ಇರ್ತಾನೋ. ಆದ್ರೆ ಅದೆಲ್ಲಕ್ಕಿಂತ ಮೀರಿ ಈ ಜವಾಬ್ದಾರಿ ನಾವು ಒಬ್ರಿಗೊಬ್ರು ಆಗಬೇಕು ಅಂತ, ಒಬ್ಬ ಯೂಟ್ಯೂಬರ್ ಇಂದ ಹಿಡಿದು ಒಬ್ರು ಮಾಧ್ಯಮದವರಿಂದ ಹಿಡಿದು ನಿರ್ಮಾಪಕರ ಜೊತೆಗೆ ನಾವು ನಿಂತ್ಕೋತೀವಿ, ಒಬ್ಬ ನಿರ್ದೇಶಕನ ಆ ಕಥೆಯ ಜೊತೆಗೆ ನಾವು ನಿಂತ್ಕೋತೀವಿ ಅನ್ನೋ ಒಂದು ಒಗ್ಗಟ್ಟಿನ ಪ್ರದರ್ಶನ ಖಂಡಿತವಾಗಿಯೂ ಆಗ್ಬೇಕಾಗಿದೆ. ಅದು ತುಂಬಾ ಥ್ಯಾಂಕ್ಸ್ ನೀವು ಅದನ್ನ ತೋರಿಸ್ತಿರೋದಕ್ಕೆ. ವಿಕಲ್ಪ ಚಿತ್ರ ತುಂಬಾ ಚೆನ್ನಾಗಿ ವೆಲ್ ಪ್ರೆಪ್ಡ್ ಪ್ರಾಜೆಕ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಕಥೆ ಇವ್ರು ನನಗೆ ನರೇಟ್ ಮಾಡುವಾಗ ಈಸ್ ಅ ವೆರಿ ಗುಡ್ ನರೇಟರ್. ಡಾಕ್ಟರ್ ಪ್ರಕೃತಿ ಹೇಳ್ದ ಹಾಗೆ ತುಂಬಾ ಚೆನ್ನಾಗಿ ಕಥೆಯನ್ನ ಹೇಳ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಕಥೆಯನ್ನ ಹೇಳಿದಾರೋ ಅಷ್ಟೇ ಚೆನ್ನಾಗಿ ಅದನ್ನ ತೆರೆ ಮೇಲೆ ತಂದಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅಂಡ್ ಈ ಪಾತ್ರನ ಮಾಡ್ಲಿಕ್ಕೆ ನಾವು ಯಾವುದೇ ಪಾತ್ರ ಮಾಡಿದ್ರು ಒಂಥರ ಕಂಡೀಷನ್ಡ್ ಆಗ್ಬಿಟ್ಟಿರ್ತೀವಿ ಒಂದು ರೀತಿಯ ಪಾತ್ರವನ್ನ ಮಾಡುವಾಗ. ಬಟ್ ಈ ಪಾತ್ರ ಮಾಡೋಕೆ ಒಂಥರ ಅನ್ಲರ್ನ್ ಮಾಡ್ಬೇಕಿತ್ತು. ಎಷ್ಟು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಸ್ಟೈಲ್ ಆಫ್ ಟಾಕಿಂಗ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಅನ್ಲರ್ನ್ ಮಾಡಿ ಫ್ರೆಶ್ ಲರ್ನಿಂಗ್ ಮಾಡಿ ಆ ಥರದ್ದೆಲ್ಲ ಒಂದು ಟ್ರೈನಿಂಗ್ ಆಯ್ತು. ಅದಕ್ಕೆ ನಂಗೆ ಬಹಳ ಖುಷಿ ಆಗ್ತಾ ಇದೆ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಡಾಕ್ಟರ್ ಪ್ರಕೃತಿನ ಭೇಟಿ ಮಾಡಿರ್ಲಿಲ್ಲ, ಇಲ್ಲ, ಇದೇ ಫಸ್ಟ್ ಟೈಮ್. ಬಹಳ ಖುಷಿ ಆಯ್ತು. ವಿ ಬಂಪ್ಡ್ ಇಂಟು ಈಚ್ ಅದರ್ ಲಿಫ್ಟ್ ಅಲ್ಲಿ, ಸೊ ಖುಷಿ ಆಯ್ತು. ಅವ್ರು ಹೇಳ್ಬೇಕು ನೋಡಿ ಪಾತ್ರ ಹೇಗಾಗಿದೆ ಅಂತ, ಒರಿಜಿನಲ್ ಡಾಕ್ಟರ್, ರೀಲ್ ಡಾಕ್ಟರ್ ಪಾತ್ರ ಹೇಗಾಗಿದೆ ಅಂತ ನೋಡಿ ಅವ್ರು ಹೇಳ್ಬೇಕು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪೃಥ್ವಿಗೆ. ನನ್ನ ಪಾರ್ಟ್ ಏನು ಅಂತ ಬಂದು ಸ್ಟೋರಿ ಹೇಳಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನನಗೆ ಡೌಟ್ ಆಯ್ತು, ನನಗೆ ಆಗತ್ತಾ ನಿಜವಾಗ್ಲೂ ಮಾಡಕ್ಕೆ ಅಂತ. ಬಟ್ ತಿಡಿ ಮಾಡಿಸಿದ್ದಾರೆ. ಇಟ್ ವಾಸ್ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ಟ್ರೈಲರ್ ಅಲ್ಲಿ ಸ್ವಲ್ಪ ಕಾಣಿಸ್ಕೊಂಡಿದೀನಿ. ಮೂವಿಲಿ ನನ್ನ ಕ್ಯಾರೆಕ್ಟರ್ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಅಂಡ್ ದಯವಿಟ್ಟು ಎಲ್ಲ ಮೂವಿ ನೋಡಿ, ಎಲ್ಲರಿಗೂ ಹೇಳಿ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಧನ್ಯವಾದಗಳು. ನಾವು ಈ ಮೂವಿದು ಟೀಸರ್ ರಿಲೀಸ್ ಮಾಡಿ ಸಾಂಗ್ ರಿಲೀಸ್ ಮಾಡಿದ್ಮೇಲೆ ನಾನು ಪೃಥ್ವಿ ಮಾತಾಡ್ಕೋತಾ ಇರ್ತೀವಿ. ಮುಂಚೆ ಒಂದು ನಮ್ಮ ತಂದೆ ಆಗ್ಲಿ ಅವ್ರ ತಂದೆ ಆಗ್ಲಿ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ಎಲ್ಲ ರೈತರಿಂದ ಬಂದರಲ್ವಾ, ನಮ್ಮ ಮಾವಿನ ಮರದ್ದು ಮಾವಿನ ಹಣ್ಣು ನಾವು ತಿಂದು ಅದು ಚೆನ್ನಾಗಿದ್ರೆ ಎಷ್ಟು ಖುಷಿ ಆಗುತ್ತೆ. ಆ ತರ ನಮ್ಮ ಈ ಸ್ಟಾಫ್ ಆಗ್ಲಿ, ನಮ್ಮ ಕೆಲಸ ಮಾಡಿರೋ ಮೂವಿಲಿ ಯಾರೇ ಆಗ್ಲಿ ಎಷ್ಟು ಡೆಡಿಕೇಶನ್ ಡಿಟರ್ಮಿನೇಷನ್ ಇಂದ ಎಫರ್ಟ್ ಹಾಕಿದ್ದಾರೆ ಅಂತಂದ್ರೆ, ಈ ಟೀಸರ್ ಮತ್ತೆ ಈ ಮ್ಯೂಸಿಕ್ ರಿಲೀಸ್ ಆದ್ಮೇಲೆ ಅದ್ರದ್ದು ಫ್ರೂಟ್ಫುಲ್ನೆಸ್, ನಿಮ್ಮ ಫೋಕಸ್, ನಿಮ್ಮ ಏನೋ ಆ ವರ್ಡ್ಸ್ ಯೂಸ್ ಮಾಡಿರೋದು, ಆಮೇಲೆ ನೀವು ನಮ್ಗೆ ಕೊಟ್ಟಿರೋ ಪ್ರಮೋಷನ್, ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಆಲ್ರೆಡಿ ಚೆನ್ನಾಗಿ ಅನ್ನಿಸ್ತಾ ಇದೆ. ಅಂಡ್ ಆಬ್ವಿಯಸ್ಲಿ ಪೃಥ್ವಿ ನನಗೆ ಅಷ್ಟು ನಾವು ಮಾತಾಡಕ್ ಬರಲ್ಲ. ಬಟ್ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಸರ್ ಕೇಳ್ದಂಗೆನೆ ಇದು ಯಾಕೆ ನಾವು ಎಂಡಿಂಗ್ ರಿವೀಲ್ ಮಾಡಕ್ ಆಗಲ್ಲ ಅಂತಂದ್ರೆ, ನಾವು ನೋಡಿರೋ ಪ್ರಕಾರ ಒಬ್ಬೊಬ್ರದ್ದು ಒಂದೊಂದು ಡೈಮೆನ್ಷನ್ ಅಲ್ಲಿ ಥಾಟ್ ಪ್ರೋಸೆಸ್ ಲೀಡ್ ಆಗತ್ತೆ. ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಹೇಳಿದ್ರು ಕೂಡ ನಿಮ್ಗೆ ಯು ವಿಲ್ ಹ್ಯಾವ್ ಅ ಡಿಫರೆಂಟ್ ಕನ್ಕ್ಲೂಷನ್ ಆಲ್ ಟುಗೆದರ್. ಸೊ ಆ ತರ ಅದು ಎಂಡಿಂಗ್ ಬರೋದ್ರಿಂದ, ಐ ಮೀನ್ ವಿ ಕ್ಯಾನ್ ಸ್ಟಿಲ್ ರಿವೀಲ್ ಬಟ್ ಇಟ್ ವೋಂಟ್ ಲೀಡ್ ಎನಿವೇರ್. ಬಟ್ ವಿ ವೋಂಟ್ ರಿವೀಲ್ ಎನಿವೇರ್. ಸೊ ಯಾ, ನಾನು ಸೆಟ್ ಪೋಸ್ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ, ತುಂಬಾ ಖುಷಿ ಆಯ್ತು. ಹೋಪ್ಫುಲಿ ಸೆಕೆಂಡ್ ಹೀರೋ ಸರ್ ನಾವು ಓಕೆ ಮೇಡಮ್, ನಮ್ಗೆ ಸಪೋರ್ಟ್ ಕೊಡ್ಬೇಕು, ಅದು ಇಂಪಾರ್ಟೆಂಟ್. ಸೊ ತುಂಬಾ ಖುಷಿ ಆಯ್ತು ಸರ್, ಎಲ್ಲರೂ ಸಪೋರ್ಟ್ ಮಾಡ್ತಿರೋದಕ್ಕೆ. ಇದೇ ತರನೇ ನೀವು, ಐ ಮೀನ್ ನಿಮ್ ಖುಷಿ ಆದ್ರೆ ಆಬ್ವಿಯಸ್ಲಿ ನೀವು ಸಪೋರ್ಟ್ ಮಾಡ್ತಿರೋದು ಎಲ್ಲರಿಗೂ ಗೊತ್ತು. ನಾವು ಹಾಕಿರೋ ಶ್ರಮಕ್ಕೆ ನೀವು ಅಟ್ಲೀಸ್ಟ್ ಒಂದ್ಸರಿ ನೋಡಿದಾಗ ಅದ್ರದ್ದು ಒಂದು ಹೃತ್ಪೂರ್ವಕವಾಗಿ ಎಲ್ಲರಿಗೂ ನೀವೇ ಫೀಡ್ಬ್ಯಾಕ್ ಶೇರ್ ಮಾಡಿ ಅವ್ರನ್ನು ಇನ್ಸ್ಪೈರ್ ಮಾಡಿ ನೋಡೋದಕ್ಕೆ ಮಾಡಿದ್ರೆ ನಾವು ಹಾಕಿರೋ ಶ್ರಮಕ್ಕೆ ಪ್ಲಸ್ ಒಂದು ಕನ್ನಡ ಮೂವಿಗೆ ಕಾಂಟ್ರಿಬ್ಯೂಷನ್ಗೆ ಒಂದು ಜಸ್ಟಿಸ್ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಎಲ್ರಿಗೂ. ಟೀಸರ್ ಏನ್ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿತ್ತು, ಟ್ರೈಲರ್ ಅದಕ್ಕಿಂತ 3 fold ಜಾಸ್ತಿ ಮಾಡಿದೆ ಅಂತ ನಂಬಿದೀನಿ. ನಿಮ್ಗೂ ಅದೇ ಅನ್ಸಿರ್ಬೋದು. ನನ್ ಪಾತ್ರ ಅಂದ್ರೆ ಸಿನಿಮಾ ಕತೆ ಪೂರ್ತಿಯಾಗಿ ನಂಗೂ ಗೊತ್ತಿಲ್ಲ, ಹಾಗಾಗಿ ನನ್ ಪಾತ್ರ ಹೇಗೆ ಯಾವ ಟೈಮಲ್ಲಿ ಏನ್ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದಕ್ಕೆ ನಾನು ಕುತೂಹಲವಾಗಿ ಕಾಯ್ತಾ ಇದ್ದೀನಿ. ನಾನು ಅದ್ರಲ್ಲಿ ಕಾಣಿಸ್ಕೊಂಡಿದ್ದೀನಿ. ಸೊ ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ. ಟೀಸರ್ ಇಟ್ ವಾಸ್ ಲೈಕ್
ತುಂಬಾ ಅಟ್ರಾಕ್ಟಿವ್ ಆಗಿ ಲೈಕ್ ಎಸ್ ವಿ ಹ್ಯಾವ್ ಟು ಗೋ ಅಂಡ್ ವಾಚ್ ಅನ್ನೋ ತರ ತುಂಬಾ ಚೆನ್ನಾಗಿ ಬಂದಿತ್ತು. ಟ್ರೈಲರ್ ಅಷ್ಟೇ ಚೆನ್ನಾಗಿ ಬಂದಿದೆ. ಮತ್ತೆ ಪೃಥ್ವಿ ಅವರು ಫಸ್ಟ್ ಟೈಮ್ ನನ್ಗೆ ಕತೆ ಹೇಳೋತ್ತಿಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ಹೇಳಿದ್ರು ಕತೆ. ಸೊ ಅದಾದ್ಮೇಲೆ ಅವರು ಮಾಡ್ತಾ ಇದ್ದಿದ್ ಪ್ರಿಪ್ರೇಷನ್ಸ್ ಇದು ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಅವ್ರು ನನಗೆ ಆಕ್ಟ್ ಮಾಡಿ ಅಂತ ಹೇಳಿ ತುಂಬಾ ಪ್ರೋತ್ಸಾಹಿಸಿ ಹೇಳ್ಕೊಟ್ಟಿದ್ದಾರೆ. ಸೊ ತುಂಬಾ ಥ್ಯಾಂಕ್ ಯು ಫಾರ್ ದಟ್. ಆಮೇಲೆ ಅವಾಗ ಅವರು ನನ್ಗೆ ಸಲಹೆಗಳು ಕೇಳ್ತಾ ಇದ್ರು. ಸೊ ಸಡನ್ ಆಗಿ ಅವ್ರಿಗೆ ಹೊಡಿತಾ ಇತ್ತು. ಸೊ ಸಡನ್ ಆಗಿ ಫೋನ್ ಮಾಡಿ ಇದು ಹಿಂಗಿದ್ರೆ ಸರಿನಾ ಹಂಗೆ. ಸೊ ತುಂಬಾ ಆದಷ್ಟು ನಾನು ಸಲಹೆಗಳನ್ನು ಕೊಟ್ಟಿದ್ದೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ದ ಮೂವಿ ಅಂಡ್ ಐ ಹ್ಯಾವ್ ಸೀನ್ ಆಲ್ ಆಫ್ ದೆಮ್ ವರ್ಕಿಂಗ್ ವೆರಿ ಹಾರ್ಡ್. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ನಮಸ್ಕಾರ. ವೇದಿಕೆಯಲ್ಲಿ ಎಲ್ಲ ತುಂಬಾ ಜನ ನಟರಿದ್ದಾರೆ, ಹಿರಿಯವರಿದ್ದಾರೆ. ಆಮೇಲೆ ನಮ್ಮನ್ನೆಲ್ಲ ವೀಕ್ಷಣೆ ಮಾಡ್ಲಿಕ್ಕೆ ನೀವು ತುಂಬಾ ಟಿವಿಯವರು, ಪತ್ರಿಕೆಯವರು ಎಲ್ಲರೂ ಬಂದಿದ್ರಿ. ಕಳೆದ ಬಾರಿ ಇದೇ ವೇದಿಕೆಯಲ್ಲಿ ನಾವು ಬಂದಿದ್ವಿ. ಅದು ತುಂಬಾ ಜನರಿಗೆ ರೀಚ್ ಆಗೋ ರೀತಿಯಲ್ಲಿ ನೀವು ಕೆಲಸ ಮಾಡ್ತೀರಿ. ನಿಮ್ಗೆಲ್ಲ ತುಂಬಾ ಅನಂತ ಧನ್ಯವಾದಗಳು. ವಿಕಲ್ಪ ಅನ್ನೋ ಚಿತ್ರದಲ್ಲಿ ಬೊಮ್ಮ ಹೇಳ್ತಕ್ಕಂತ ಪಾತ್ರವನ್ನ ಬರೆದ್ರು ಶ್ರೀಯುತ ಪೃಥ್ವಿರಾಜ್ ಸರ್. ಆ ಎಲ್ಲ ಸಂಭಾಷಣೆಗಳನ್ನ ಬರಿಬೇಕಾದ್ರೆ ಹೆಚ್ಚು ಕಡಿಮೆ ನಮ್ಮನೇಲೆ ಒಂದು 6 ತಿಂಗಳ ಪ್ರತಿ ದಿವಸ ಬೆಳಗ್ಗೆ 5:30, 6 ಗಂಟೆಗೆ ಬರ್ತಿದ್ರು. ಅವ್ರ ಮನೆ ನಮ್ಮನೆ ಹತ್ರ. ಅವರು ಲಾಕ್ಡೌನ್ ಇರೋ ಟೈಮ್ನಲ್ಲಿ ಇದನ್ನೆಲ್ಲ ತಯಾರು ಮಾಡಿದ್ದಾರೆ. ಕೆಲವೊಂದಿಷ್ಟು ಸಂಭಾಷಣೆಗಳು ಇದನ್ನ ಕೂಡ ನಾನು ಕೂಡ ಅದಕ್ಕೆ ಇಬ್ರು ಸೇರಿ ಮಾಡಿದ್ದೇವೆ. ಅಂದ್ರೆ ಇಬ್ರು ಸಮಾನ ಮನಸ್ಥಿತಿ ಇರ್ತಕ್ಕಂಥ ಒಂದು ವ್ಯಕ್ತಿಗಳು. ಈ ಬೊಮ್ಮ ಅಂತಕ್ಕಂಥ ಪಾತ್ರದಲ್ಲಿ, ಬೊಮ್ಮ ಅಂತಂದ್ರೆ ಅರ್ಥ ಏನು ಕೇಳಿದ್ರೆ ಅದು ಅದರ ಪಾರಿಭಾಷಿಕ ಶಬ್ದ ಬ್ರಹ್ಮ ಅಂತ. ಅದನ್ನ ನಮ್ಮ ಕೆಲವು ಹಳ್ಳಿ ಜನಗಳದು ಬ್ರಹ್ಮನ್ ತಗೊಂಡೋಗಿ ಬೊಮ್ಮನ್ ಮಾಡ್ಬಿಟ್ಟಿದ್ದಾರೆ. ಹೀಗೆ ಅದು ತುಂಬಾ ಹಾಸ್ಯವಾಗಿರ್ಬೇಕು ಅಂತ ಅವರ ಇದಾಗಿತ್ತು. ನನಗೂ ಕೂಡ ಹಾಸ್ಯ ಪಾತ್ರಗಳನ್ನ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಪೂರಕವಾದಂತಹ ಒಂದು ಆಕಾರ, ಆಕೃತಿ ಮತ್ತು ಆ ಪಾತ್ರದ ಒಳಗೆ ನಾನು ಹೋಗ್ಲಿಕ್ಕೆ ಹೆಚ್ಚು ಕಡಿಮೆ ಒಂದು 6 ತಿಂಗಳ ತಗೊಂಡಿದ್ದೇನೆ. ಪ್ರತಿ ಬಾರಿ ಬಂದವ್ರು ಹೇಳ್ತಿದ್ರು ಬೊಮ್ಮ ಅಂದ್ರೆ ಹೀಗಿರ್ಬೇಕು ಗಣಪತಿ ಅಣ್ಣ ಅಂತ. ಆಯ್ತು ಅಂತ ಒಪ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಆಗೋ ಟೈಮ್ನಲ್ಲಿ ನಾನು ಪಕ್ಕಾ ಬೊಮ್ಮನೆ ಆಗಿದ್ದೆ. ಅದು ಸತ್ಯ. ಆ ಭಾವದ ಒಳಗೆ ಇಳ್ಕೊಂಡು ಮಾಡಿರ್ತಕ್ಕಂಥ ಕೆಲಸ ಇರ್ಬಹುದು. ಅದು ನಿಮ್ಮ ದೃಷ್ಟಿಕೋನ, ನಮಗೆ ಅರ್ಥ ಆಗಲ್ಲ. ಥ್ಯಾಂಕ್ ಯು. ಆಮೇಲೆ ಹಾಸ್ಯ ಅಂತಕ್ಕಂಥ ಕುರಿತ ಒಂದೆರಡು ಮಾತಾಡ್ತಾನೆ, ತಾವ್ಯಾರು ಬೇಜಾರು ಮಾಡ್ಕೋಬಾರ್ದು. ಹಾಸ್ಯ ಅನೇಕ ರೀತಿಯಲ್ಲಿ ಹಾಸ್ಯಗಳಿದಾವೆ. ಗಂಭೀರ ಹಾಸ್ಯ, ತಿಳಿ ಹಾಸ್ಯ, ಕೇವಲ ಅಭಿನಯದಲ್ಲಿ ತೋರಿಸ್ತಕ್ಕಂಥ ಹಾಸ್ಯ, ಇನ್ನು ಅಶ್ಲೀಲವಾದಂಥ ಹಾಸ್ಯ. ಆ ಅಶ್ಲೀಲವಾದಂಥ ಹಾಸ್ಯಗಳನ್ನೆಲ್ಲ ಮಾಡಿದಾಗ ಏನಾಗ್ತದೆ, ಹಾಸ್ಯ ಹೋಗಿ ಅಪಹಾಸ್ಯ ಆಗ್ಬಿಡುತ್ತೆ. ನನ್ನ ಜೀವನದಲ್ಲಿ ನಾನು ಮೆಚ್ಚಿಕೊಂಡಂತ ಒಬ್ಬ ಹಾಸ್ಯ ಕಲಾವಿದನನ್ನ ನಾನಿವತ್ತು ನೆನಪು ಮಾಡ್ಕೊಳ್ತೇನೆ. ಅವರು ಮೂಡುಗೋಡು ಶಾಂತಕುಮಾರ್ ಹೆಗಡೆ ಅಂತ. ಅವರು ಹುಲಿಮನೆ ಸೀತಾರಾಮ ಶಾಸ್ತ್ರಿ ಅವರ ಸಂಗಾತಿಗಳಾಗಿ ಜಯ ಕರ್ನಾಟಕ ನಾಟ್ಯ ಸಂಘವನ್ನ ನಡೆಸಿದವರು. ಸೀತಾರಾಮ ಶಾಸ್ತ್ರಿಗಳು ಟಿಪ್ಪನ್ ಮಾಡ್ತಿದ್ರು, ಅವರು ಮೀರ್ ಸಾಧಕನ್ ಪಾತ್ರ ಮಾಡ್ತಿದ್ರು. ಸಾಮಾನ್ಯ ನನ್ನ 20 ವರ್ಷದ ನಂತರದಲ್ಲಿ ಒಂದು 15-20 ವರ್ಷ ಅವ್ರು ಬದುಕು ಉಳಿದಿದ್ರು ಶಾಂತಕುಮಾರ್ ಹೆಗಡೆ ಅವರು. ಆದ್ರೆ ಸೀತಾರಾಮ ಶಾಸ್ತ್ರಿ ಅವರು ತೀರ್ಕೊಬಿಟ್ಟಿದ್ರು. ಅವರ ಟಿಪ್ಪು ಸುಲ್ತಾನನ ಮೀರ್ ಸಾಧಕ ಮತ್ತು ಮುದುಕನ ಮದುವೆಯ ಮುದುಕ ಕರ್ನಾಟಕ ರಂಗಭೂಮಿಯಲ್ಲಿ ಯಾರೂ ಆ ರೀತಿ ಮಾಡ್ಲಿಲ್ಲ. ಯಾಕೆಂದ್ರೆ ನನ್ನ ಇವತ್ತಿಗೂ ಆ ಕಣ್ಣಲ್ಲಿ ಇರ್ತಕ್ಕಂಥ ಪಾತ್ರ ಅಂದ್ರೆ ನಾನು ಮೆಚ್ಕೊಳ್ಳೋದು ಅವ್ರನ್ನೊಬ್ಬರನ್ನೇ, ಮೂಡುಗೋಡು ಶಾಂತಕುಮಾರ್ ಹೆಗಡೆ ಅಂತ. ಅದೇ ರೀತಿಯಲ್ಲಿ ಗಂಭೀರವಾಗಿ ಪಾತ್ರ ಮಾಡ್ತಕ್ಕಂಥದ್ದು ಬಾಲ್ಯದಿಂದ ಕಲ್ತಿದ್ದೆ, ಅದನ್ನ ಸೀತಾರಾಮ ಶಾಸ್ತ್ರಿಯಿಂದ ಕಲ್ತ್ಕೊಂಡ್ಬಿಟ್ಟೆ. ಹಾಗಾಗಿ ಹಾಸ್ಯ ಆ ಕ್ಷಣಕ್ಕೆ ಆ ಕ್ಷಣದಲ್ಲಿ ಹುಟ್ಟತಕ್ಕಂತಹ ಒಂದು ಕ್ರಿಯೆ. ಅತ್ಯಂತ ಏನು ತೀಕ್ಷ್ಣ ಸ್ವಭಾವ ಬೇಕು, ಮಾತಿನಲ್ಲಿ ಚತುರತೆ ಬೇಕು. ಅಂತ ಹಾಸ್ಯವನ್ನು ಅವ್ರು ಹೇಗೆ ಮಾಡ್ತಿದ್ರು ಅಂತ ಹೇಳೋದನ್ನ 1-2-3 ಉದಾಹರಣೆಗಳನ್ನು ಕೊಟ್ಟು ನಾನು ಮಾತು ಮುಗಿಸ್ತೇನೆ. ಶಾಂತಕುಮಾರ್ ಹೆಗಡೆ ಅವ್ರನ್ನ ಸಾಮಾನ್ಯ ನಾನು ನನ್ನ 35ನೇ ವಯಸ್ಸಿನಲ್ಲಿ ಹೋಗಿ ಸೊರಬಾದವರು ಅವ್ರು ಇಲ್ಲೆಲ್ಲೋ ತಿರುಗ್ತಾ ಇರ್ತಿದ್ರು. ಕಂಪನಿ ನಾಟಕಗಳಿಗೆ ಅಂದ್ರೆ ಹಣಕಾಸಿನ ತೊಂದರೆಗಳಾದಾಗ ಇವರು ಮುದುಕನ ಮದುವೆಯನ್ನು ಸ್ಪೆಷಲ್ ಆಗಿ ಇಟ್ಟು ಹಣ ಮಾಡ್ಕೊಳ್ತಕ್ಕಂಥ ಒಬ್ಬ ಶ್ರೇಷ್ಠ ಅತಿಥಿ ನಟ ಆಗಿದ್ರು. ಒಂದಿನ ಸಿದ್ದಾಪುರಕ್ಕೆ ಬಂದಿದ್ರು. ನಾನು ಅವ್ರನ್ನ ಅಜ್ಜ ಆರಾಮಿದ್ದೀರಾ ಕೇಳಿದೆ. ಹೀಗ್ ನೋಡಿದ್ರು. ಆ ತೆಗೆದು ಬಿಟ್ರೆ, ಆ ಸೇರಿಸಿದ್ರೆ ಆರಾಮು,
ತೆಗೆದುಬಿಟ್ರು ರಾಮ ರಾಮ ನೋಡಿ, ಅದ್ ಕ್ಷಣಕ್ಕೆ ಅವರ ಹಾಸ್ಯವನ್ನ ಉತ್ಪಾದನೆ ಮಾಡಿಬಿಟ್ರು. ಆ ರೀತಿಯಲ್ಲಿ ಮತ್ತೊಂದು ಬಾರಿ ಅದೇ ರೀತಿ ಗಂಭೀರ ಹಾಸ್ಯ ಅಂದ್ರೆ ಹೇಗಿರುತ್ತೆ ಅಂತಂದ್ರೆ, ಬಿಳಿಸಲಿಗೆ ಗಣಪತಿ ಹೆಗಡೆ ಅಂತ ಸಿದ್ದಾಪುರದವರು ಯಕ್ಷಗಾನದ ಪ್ರಸಂಗಕರ್ತರು, ಒಂದು 25-30 ಪ್ರಸಂಗಗಳನ್ನು ಬರೆದಿದ್ದಾರೆ. ನಾನು ಚಿಕ್ಕವನಿದ್ದ ಕಿರಾಣಿ ಅಂಗಡಿಯಲ್ಲಿ ಒಂದು ಕೆಲಸಕ್ಕೆ ಹೋಗ್ತಿದ್ದೆ. ಪ್ರತಿ ಬುಧವಾರ ನಮ್ಮೂರಲ್ಲಿ ಸಂತೆ, ಅವ್ರು ಪ್ರತಿ ಸಂತೆ ದಿವಸ ಬರ್ತಿದ್ರು, ಅಂಗಡಿಗೆ ಬರ್ತಿದ್ರು. ಅವ್ರು ತಗೊಳ್ಳೋದು ಏನಪ್ಪಾ ಅಂತ ಕೇಳಿದ್ರೆ, ಒಂದು ಬಂಡಲ್ ಬೀಡಿ, ಒಂದು ಕಡ್ಡಿ ಪೆಟ್ಟಿಗೆ ಡಜನ್, ಅದಿಷ್ಟು ತಗೊಂಡು ಹೋಗ್ತಿದ್ರು. ಯಾರ ಹತ್ರ ಏನೂ ಮಾತಾಡೋದಿಲ್ಲ ಆಗಿತ್ತು. ಅಂದ್ರೆ ಅವ್ರಿಗೆ ಆ ಅಂಗಡಿ ಸೌಕರ್ಯ ಗೊತ್ತು, ಇವ್ರು ಬಂದ್ರು ಅಂದ್ರೆ ಅವ್ರು ಇಷ್ಟು ತೆಗೆದಿಡ್ತಿದ್ರು, ಅಷ್ಟು ದುಡ್ಡು ತೆಗೆದು ಕೊಡ್ತಿದ್ರು, ತಕ್ಷಣ ಹೋಗ್ತಿದ್ರು. ಒಂದು ದಿವಸ ಏನಾಗಿದೆ ಕೇಳಿದ್ರೆ, ನಾವು ಕೆಲಸ ಮಾಡ್ತಕ್ಕಂಥ ಅಂಗಡಿಯ ಬಾಗಲದಲ್ಲಿಯ ನಮ್ಮ ಕುಮಟಾದ ಒಬ್ಬ ಭಟ್ರು ತೆಂಗಿನಕಾಯಿ ಮಾರ್ತಿದ್ರು. ಅವ್ರು ಸ್ವಾಭಾವಿಕ ಹೋಗ್ಬೇಕಿದ್ರೆ ಅವರು ಪಾಪ ದಾರಿ ಮೇಲಿನ ವ್ಯಾಪಾರಸ್ಥರು, ಹೆಗಡೆಯವ್ರೆ ಕಾಯಿ ಬೇಕಾ ಕೇಳಿದ್ರು. ಕಾಯಿ ಅಂದ್ರೆ ನಮ್ಮಲ್ಲಿ ತೆಂಗಿನಕಾಯಿ ಕಾಯಿ ಅಂತ ಹೇಳ್ತಾರೆ. ಹೆಗಡೆಯವ್ರೆ ಕಾಯಿ ಬೇಕಾ ಕೇಳಿದ್ರು. ಇವರು 4 ಹೆಜ್ಜೆ ಮುಂದೆ ಹೋಗಿ ವಾಪಸ್ ಬಂದು ಗಂಭೀರವಾಗಿ ಉತ್ತರ ಕೊಟ್ರು, ಎಲ್ಲರನ್ನೂ ಕಾಯ್ಬೇಕು, ಯಾರನ್ನೂ ಕೊಲ್ಲಬಾರ್ದು ಅಂದ್ಬಿಟ್ರು. ಇದು ಅತ್ಯಂತ ಗಂಭೀರವಾದಂತಹ ಹಾಸ್ಯ. ಹಾಗೆ ಇಂಥ ಉದಾಹರಣೆಗಳು ತುಂಬಾ ಇದೆ. ಒಂದು ಚಿಕ್ಕ ಉದಾಹರಣೆ ಅಂತಂದ್ರೆ, ಈ ಬೊಮ್ಮನ ಪಾತ್ರ ಸೃಷ್ಟಿ ಆಗ್ಬೇಕಾದ್ರೆ ಇವರು ಸರ್ ಹೇಳಿದ್ರು, ಪೃಥ್ವಿರಾಜ್ ಸರ್ ಹೇಳಿದ್ರು, ಒಂದು 6 ಸೆಟ್ ಬಟ್ಟೆನಿಗ ಈ ರೀತಿ ರೆಡಿ ಮಾಡ್ಕೋಬಿಡಿ ಅಂದ್ರು. ಆಯ್ತು ಅಂತಂದೆ. ಶೂಟಿಂಗಿನ ದಿವಸ ಕೇಳಿದ್ರು, ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡ್ರು. ಎಷ್ಟು ಇಲ್ಲ, ಒಂದ್ 2 ಸೆಟ್ ಮಾಡ್ಕೊಂಡಿದ್ದೀನಿ ಸಾಕು. ಅಲ್ರಿ ದಿವಸ ಆದ್ಮೇಲೆ ವಾಶ್ ಮಾಡಲ್ಲ, ಮಾಡ್ಲಿಕ್ಕೆ ಆಗಲ್ಲ, ಒಂದು 6 ಸೆಟ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳಿದ್ರು. ಯಾಕೆ ಕೇಳಿದೆ. ಅಲ್ರಿ ಪಕ್ಕದಲ್ಲಿದ್ದವ್ರಿಗೆ ವಾಸನೆ ಎಲ್ಲ ಬರಲ್ಲ ಕೇಳಿದ್ರು. ನಾ ತಕ್ಷಣ ಉತ್ತರ ಕೊಟ್ಬಿಟ್ಟೆ, ಪಕ್ಕದಲ್ಲಿರೋರಿಗೆ ವಾಸನೆ ಬಂದ್ರೆ ನಿಮಗೆ ಬರ್ತದೆ, ನಂಗೇನ ಬರ್ತದೆ ಕೇಳಿದೆ ನಾನು. ಹಾಗೆ ಹಾಸ್ಯಗಳಿಗೆ ಈ ರೀತಿಯ ಒಂದು ಕಲ್ಪನೆಗಳನ್ನ ಕೊಟ್ಟು ಅತ್ಯಂತ ಸಹಜವಾಗಿ ನಾವು ಈ ಸಿನಿಮಾದಲ್ಲಿ ಬೊಮ್ಮ ಹೇಳ್ತಕ್ಕಂಥ ಪಾತ್ರವನ್ನು ಮಾಡಿದ್ದೇವೆ. ಅದಕ್ಕೆ ಅತ್ಯುತ್ತಮವಾದಂತ ಅವಕಾಶವನ್ನ ಪೃಥ್ವಿರಾಜ್ ಅವರು ಒದಗಿಸಿಕೊಟ್ಟಿದ್ದಾರೆ. ಮುಂದಿನ ಎಲ್ಲ ಜವಾಬ್ದಾರಿಗಳು ತಮ್ಮದು ಅಂತ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮದವರಿಗೆ ತುಂಬಾ ಧನ್ಯವಾದಗಳು. ನಿಮ್ ಸಪೋರ್ಟ್ ಅವತ್ತಿಂದನೂ, ಮೊದಲು ಪ್ರೆಸ್ ಮೀಟ್ ಮಾಡೋದಲ್ಲಿಂದನೂ ಇಲ್ಲಿ ತನಕನೂ ಎಲ್ಲ ತುಂಬಾ ರೀಚ್ ಮಾಡ್ಕೊಟ್ಟಿದ್ದೀರಾ. ತುಂಬಾ ಖುಷಿ ಆಗ್ತಿದೆ. ಹಾಗೆ ಜಯತೀರ್ಥ ಸರ್ ಅವರು ನಮ್ಮನ್ನ ಮೀಟ್ ಮಾಡ್ದೇನೆ ಡೈರೆಕ್ಟ್ ಆಗಿ ಇವತ್ತೇ ಮೀಟ್ ಮಾಡಿದ್ವು ಅಂತ ಅವ್ರು ಮೆನ್ಷನ್ ಮಾಡಿದ್ರು. ಅಂದ್ರೆ ಹೊಸೊಬ್ರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋ ಅವ್ರದೊಂದು ಒಳ್ಳೆ ಗುಣ ನಮಗ್ ತುಂಬಾ ಇಷ್ಟ ಆಯ್ತು. ಹಾಗೆ ಅವರು ಸಿನಿಮಾದ ಫ್ಯಾನ್. ನಾನು ಬೆಲ್ ಬಾಟಮ್ ನಾನು ಸುಮಾರು ಸತಿ ನೋಡಿದ್ದೀನಿ. ಮತ್ತೆ ನಂದು ಕಾಲರ್ ಟ್ಯೂನ್ ಬಂದು ಮಾಯಾಗಂಗೆ ತುಂಬಾ ವರ್ಷದಿಂದ ಸರ್ ನನಗೆ ಮಾಯಾಗಂಗೆ ಅಂತಾನೆ ಕರಿತಿದ್ರು ಸ್ವಲ್ಪ ಟೈಮ್. ತುಂಬಾ ಥ್ಯಾಂಕ್ ಯು ಸರ್ ಇಲ್ಲಿವರೆಗೂ ನಮ್ಗೋಸ್ಕರ ಬಂದಿದ್ದಕ್ಕೆ. ಹಾಗೆ ಇಡೀ ತಂಡಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮೊದಲನೇದಾಗಿ. ಹಾಗೆ ಸಿನಿಮಾ ಬಗ್ಗೆ ತುಂಬಾ ಪ್ರೆಸ್ ಮೀಟ್ ಗಳಲ್ಲಿ ಆಮೇಲೆ ಇಂಟರ್ವ್ಯೂಗಳಲ್ಲಿ ಹೇಳಿದೀವಿ. ಇನ್ನು ಸಿನಿಮಾ ಯಾಕೆ ನೋಡ್ಬೇಕು ಅಂತ ಈ ಪ್ರೆಸ್ ಮೀಟ್ ಅಲ್ಲಿ ಹೇಳ್ಬೇಕು ಅಂತ ಅನ್ಕೊಂಡೆ. ಅಂದ್ರೆ ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಆಗಿರ್ಬೋದು, ಬೇರೆ ಕಡೆ ಎಲ್ಲೇ ಆಗಿರ್ಬೋದು, ರೈಟಿಂಗ್ ಮೇಲೆ ಸ್ವಲ್ಪ ಫೋಕಸ್ ಕಡಿಮೆ ಆಗ್ತಿದೆ ಅಂತ ಇತ್ತೀಚೆಗೆ ಒಂದು ಭಾವನೆ ಇದೆ. ಅದನ್ನ ಓವರ್ಕಮ್ ಮಾಡಿ ರೈಟಿಂಗ್, ನಮ್ಮಲ್ಲೂ ರೈಟಿಂಗ್ ಮಾಡ್ಬೋದು, ನಾವು ಸ್ಟ್ರಾಂಗ್ ಆಗಿದೀವಿ, ನಮ್ಮಲ್ಲೂ ಕಥೆಗಳಿದಾವೆ, ನಮ್ಮ ಭಾಗದಲ್ಲೂ ಒಳ್ಳೊಳ್ಳೆ ಕಥೆಗಳಿದಾವೆ, ಇನ್ನೂ ಜನ ನೋಡದೇ ಇರುವಂತಹ ಕಥೆಗಳನ್ನ ನಾವು ಹೇಳೋಕ್ ಸಾಧ್ಯ ಇದೆ ಅನ್ನೋ ಒಂದು ಛಲನ ಇಟ್ಕೊಂಡು, ಹಾಗೆ ಟೆಕ್ನಿಕಲಿನೂ 3 ಆಕ್ಟ್ ಸ್ಟ್ರಕ್ಚರ್ ಆಗಿರ್ಬೋದು, ಆಮೇಲೆ ಸ್ಕ್ರೀನ್ ಪ್ಲೇಗಳ ಫಾರ್ಮ್ಯಾಟ್ ಆಗಿರ್ಬೋದು, ಎಲ್ಲದರಲ್ಲೂ ಸ್ಟ್ರಾಂಗ್ ಆಗಿ ಟೆಕ್ನಿಕಲಿನೂ ಕ್ಯಾಮ್ರಾ ವರ್ಕು, ಈಗ ಕಂಟೆಂಟ್ ಗಳನ್ನ ನೀವು ಈಗಾಗ್ಲೇ ನೋಡಿದೀರಾ. ಎಲ್ಲೂ ಕೂಡ ಹೊಸಬ್ರು ಮಾಡಿರೋ ಸಿನಿಮಾ ಫಸ್ಟ್ ಸಿನಿಮಾ ಅಂತ ಯಾರಿಗೂ ಅನ್ಸೋದಿಲ್ಲ. ಇಷ್ಟೆಲ್ಲ ಸ್ಟ್ರೆಂತ್ ಗಳನ್ನ ಇಟ್ಕೊಂಡು ನಿಮ್ಮೆಲ್ರನ್ನು ಎಂಟರ್ಟೈನ್ ಮಾಡಕ್ಕೆ, ಈಗ ಸೈಕಾಲಜಿಕಲ್ ಥ್ರಿಲ್ಲರ್ ಅಂದ್ರೂ ಕೂಡಲೇ ಈಗ ಟ್ರೈಲರ್ ಅಲ್ಲಿ ನಾವು ಅದಕ್ಕೇನೆ ಕಾಮಿಡಿನ ಆಡ್ ಮಾಡ್ಕೊಂಡ್ವಿ. ಅಂದ್ರೆ ತುಂಬಾ ಸೈಕಾಲಜಿಕಲ್ ಥ್ರಿಲ್ಲರ್, ಹಾರರ್ ಅಂದ್ರೆ ಕಾಮಿಡಿ ಇರಲ್ವೇನೋ ಅಂತ ಒಂದಷ್ಟು ಜನಕ್ಕೆ ಡೌಟ್ ಬರ್ಬೋದು ಅನ್ನೋ ಕಾರಣಕ್ಕೆ ಕಾಮಿಡಿನೂ ಇದೆ ನಮ್ಮಲ್ಲಿ. ನಮ್ ಭಾಗದ ಕ್ಯಾರೆಕ್ಟರ್ನ ತಗೊಂಡ್ಬಂದಿದೀವಿ. ಸುಮ್ನೆ ಏನೋ ಒಂದು ಕಾಮಿಡಿಗೆ ಅಂತ ಏನೋ ಒಂದು ಸೀನ್ ಮಾಡ್ದೇನೆ, ಸಿಚುಯೇಷನಲ್ ಕಾಮಿಡಿ, ಅದ್ರಲ್ಲೂ ನಮ್ ಭಾಗದ ಕ್ಯಾರೆಕ್ಟರ್ ಗಳನ್ನೇ ತೋರಿಸ್ಬೇಕು ಅಂತ ಹೇಳಿ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ಇದೇ ತಿಂಗಳು 30ನೇ ತಾರೀಕು ಕರ್ನಾಟಕದಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ರು ನೋಡಿ.
ಸಿನಿಮಾ ಇಷ್ಟ ಆದ್ರೆ ನಿಮ್ಮ ಹತ್ರದವರಿಗೆ ಸ್ನೇಹಿತರಿಗೆ ಎಲ್ರಿಗೂ ಹೇಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.